ಕೆಲಸ ಮಾಡ್ತಾರೆ ನಿಮ್ಮ ಹಸ್ಬೆಂಡ್. ಪಾಪುನ ಕರ್ಕೊಂಡು ಹೋಗ್ತಿದೀವಿ. ಪಾಪುನ ಕರ್ಕೊಂಡು ಪಾಪುಗೆ ಅಂತರ ಹಾಕ್ಸಕ್ಕೆ ಹೋಗ್ತಾ ಇದೀವಿ. ಏನಕ್ಕೆ ಅಂತರ ಹಾಕ್ಸ್ತಾ ಇದೀವಿ ಅಂದ್ರೆ ನೋಡಿ ಫ್ರೆಂಡ್ಸ್, ಎಷ್ಟು ಪವರ್ಫುಲ್ ಇದೆ ಅಂತ ತಾಯಿ. ಫುಲ್ಲು ಆಟ ಆಡ್ತಾವಳೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ವಿಡಿಯೋ ಮಾಡ್ತಾರ ರೀಸನ್ ಏನಪ್ಪ ಅಂದ್ರೆ, ಸೊ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಿರೆ ನೋಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾವು ಏನೇನು ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿದಾಗ ಗೊತ್ತಾಗುತ್ತೆ, ನಿಮ್ಗೇನೆ ತೋರಿಸ್ತೀವಿ. ಬನ್ನಿ ಹೋಗೋಣ. ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಪಾಪುನ ಕರ್ಕೊಂಡು ಹೋಗ್ತಿದ್ದೀವಿ. ಪಾಪುನ ಕರ್ಕೊಂಡು ಪಾಪುಗೆ ಅಂತರ ಹಾಕ್ಸೋಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತರ ಹಾಕ್ಸ್ತಾ ಇದ್ದೀವಿ ಅಂದರೆ 2 ಮಂತ್ಸ್ಗೆ 4 ಮಂತ್ಸ್ಗೆ 6 ಮಂತ್ಸ್ಗೆ ಅಂತರ ಹಾಕ್ಸ್ಬೇಕು ಅಂತ ಹೇಳಿದ್ರು ನಮ್ಮ ಅಜ್ಜಿ ಮತ್ತು ನಮ್ಮ ಮಮ್ಮಿ ಎಲ್ಲ. ಸೊ ಅದಕ್ಕೋಸ್ಕರ ನಾವು ಅಂತರ ಹಾಕ್ಸೋಕ್ಕೆ ಅಂತ ಬಂಡಡಿ ಸರ್ಕಲ್ ರಾಮಚಂದ್ರಪುರಂ ಹತ್ರ ಹೋಗ್ತಿದ್ದೀವಿ. ನಾವು ಚಿಕ್ಕವರಿದ್ದಾಗಿಂದನೂ ಅಲ್ಲೇ ಹಾಕ್ಸ್ತಾ ಇದ್ದಿದ್ದು ನಮಗೂ. ಸೊ ನಮ್ಮ ಹಸ್ಬೆಂಡ್ ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಹಸ್ಬೆಂಡೇ ಆಟೋನು ಓಡಿಸ್ತಾ ಇರೋದು. ಕರೆಕ್ಟಾಗಿ ನಾವು ಎಲ್ಲಿದ್ದೀವಿ ಅಂದರೆ ESI ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿ ಹೋದ್ಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಹಾಯ್ ಬುಚ್ಚಾ. ನೀನು ತುಂಬಾ ಜನನೇ ಕೇಳ್ತಾ ಇದ್ರು, ಏನಂತ ಕೇಳ್ತಿದ್ರು ಅಂದ್ರೆ ಏನ್ ಕೆಲಸ ಮಾಡ್ತಾರೆ ನಿಮ್ಮ ಹಸ್ಬೆಂಡ್. ಇದೇ ಕ್ವಶನ್ಸ್ ಎಷ್ಟೊಂದ್ ಜನ ಇದನ್ನೇ ಕೇಳ್ತಿದ್ರು. ನೀನೇ ನಿನ್ ಬಾಯಿಂದ ಆನ್ಸರ್ ಮಾಡ್ಬಿಡು. ನಾನು ಇನ್ಸ್ಟಾಗ್ರಾಮ್ಗಾಗಿರ್ಬೋದು, ಯೂಟ್ಯೂಬ್ ಚಾನಲ್ಗಾಗಿರ್ಬೋದು, ನನ್ನ ಫ್ಯಾನ್ಸ್ ಆಗಿರ್ಬೋದು ಅಂಡ್ ಫ್ಯಾಮಿಲಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅವ್ರಿಗೆಲ್ಲ ಏನಂತ ಆನ್ಸರ್ ಮಾಡ್ತೀಯ, ಆನ್ಸರ್ ಮಾಡು. ಏನ್ ಕೆಲಸ ಮಾಡ್ತಿದ್ಯಾ ಅಂತ. ಫ್ಲಿಪ್ಕಾರ್ಟ್ ಮಾಡ್ತೀನಿ, ಆಟೋನು ಓಡಿಸ್ತೀನಿ. ಬೆಳಗ್ಗೆ ಹೋಗ್ತೀನಿ, ಫ್ಲಿಪ್ಕಾರ್ಟ್ ಮಾಡ್ತೀನಿ, ಸಾಯಂಕಾಲ ಬಂದು ಗಾಡಿನೂ ಓಡಿಸ್ತೀನಿ. ಕೇಳಿಸ್ಕೊಂಡ್ರಲ್ಲ, ನಮ್ಮ ಹಸ್ಬೆಂಡು ಆಟೋನು ಓಡಿಸ್ತಾರೆ ಮತ್ತೆ ಫ್ಲಿಪ್ಕಾರ್ಟ್ಗೂ ಕೆಲ್ಸಕ್ಕೂ ಹೋಗ್ತಾರೆ. ಅಂಡ್ ಇನ್ನೊಂದು ಏನೋ ಕ್ವಶನ್ಸ್ ಕೇಳ್ಬೇಕು ಅನ್ಕೊಂಡೆ. ನನ್ನ ಇನ್ಸ್ಟಾಗ್ರಾಮ್ಗೆ ಮತ್ತೆ ಯೂಟ್ಯೂಬ್ ಚಾನಲ್ಗೆ ಏನಂತ ಹೇಳಕ್ ಇಷ್ಟಪಡ್ತೀಯ ಹೇಳು. ಏನಿಲ್ಲ, ಇಷ್ಟು ದಿನಾನು ಸಪೋರ್ಟ್ ಮಾಡೋರೆ, ಮುಂದೇನು ಹಿಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಮುಂದೇನು ಸಪೋರ್ಟ್ ಮಾಡಿದ್ರೆ ಸಾಕು, ತುಂಬಾನೇ ಖುಷಿ ಆಗುತ್ತೆ. ಇಷ್ಟು ದಿನಾನು ಸಪೋರ್ಟ್ ಮಾಡೋರೆ, ಇನ್ಮೇಲಿಂದ ಡೈಲಿ ಲಾಗ್ ಆಗ್ತೀವಿ. ಎಲ್ಲರೂ ದಯವಿಟ್ಟು ಹೋಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಚಾನೆಲ್ನ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬು ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದೆ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡ್ತೀನಿ ಡೈಲಿ ವ್ಲಾಗು. ಇದೇನೇ ಯಂತ್ರ ಹಾಕೋದು ಜಾಗ. ಇಲ್ಲಿಗೆ ಬಂದಿದ್ದೀವಿ. ಈ ಥರ ಇದೆ ಜಾಗ, ಓಪನ್ ಇದೆ. 6 o'clock ಬನ್ನಿ ಅಂತ ಹೇಳಿದ್ರು, ಬಂದಿದ್ದೀವಿ. ಓಪನ್ ಇದೆ. ಇವಾಗ ಮಗುನ ಕರ್ಕೊಂಡು ಹೋಗ್ಬೇಕು. ಮಗು ಮಕ್ಕ ಕಾಣ್ತು, ಒಳಗೆ ಹೋಗು. ನೀವು ಯಾರಾದರೂ ಯಂತ್ರ ಹಾಕ್ಸ್ಬೇಕಂದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಹೊರಟೆ ನೋಡಿ ಫ್ರೆಂಡ್ಸ್, ನನ್ನ ಪಾಪು ಹತ್ರ ಹಾಕಿದ ತಕ್ಷಣ ಎದ್ಬಿಟ್ಟಿದೆ. ಯಂತ್ರ ಹಾಕಿದ್ದಾರೆ ಇಲ್ಲಿ, ತುಂಬಾ ಪವರ್ಫುಲ್. ನಾವು ಚಿಕ್ಕವರಿದ್ದಾಗಿಂದನೂ ಇಲ್ಲೇ ಆಗ್ತಾ ಇದ್ದಿದ್ದು. ದೊಡ್ಡವ್ರಿಗೂ ಕೂಡ ಹಾಕ್ತಾರೆ. ಯಾರಿಗಾದ್ರೂ ಏನಾದ್ರು ಬೆಚ್ಚ ಬೀಳೋದು ಏನೇ ತರ ಇದ್ರೂ ಇಲ್ಲಿ ಬಂದು ಹಾಕ್ಸ್ಕೋಬಹುದು. ಕಾಂಟ್ಯಾಕ್ಟ್ ನಂಬರ್ ಕೂಡ ಕೆಳಗಡೆ ಹಾಕಿರ್ತೀನಿ. ಬಂಡಡಿ ಸರ್ಕಲ್ಲು. ಲೊಕೇಶನ್ ಎಲ್ಲಿ ಅಂದ್ರೆ ಇಲ್ಲಿ ಒಂದು ಬಾರ್ ಕೂಡ ಇದೆ, ಗ್ಲೇವರ್ಲ್ಡ್ ಬಾರ್ ಅಂಡ್ ರೆಸ್ಟೋರೆಂಟ್. ಅದು ಆಪೋಸಿಟೇನೆ ಇರೋದು. ಇದು ತುಂಬಾನೇ ಚೆನ್ನಾಗಿ, ತುಂಬಾ ವರ್ಷದಿಂದಾನೇ ಇದೆ. ನಂಬರ್ ಕೂಡ ಅಲ್ಲಿದೆ ನೋಡಿ,
9611688541 ಅಂತ. ಇಲ್ಲಿ ಬಂದು ಹಾಕ್ಸ್ಕೋಬೋದು. ಈ ಸರ್ಕಲ್ ಹತ್ರನೇ, ಬಂಡಡಿ ಸರ್ಕಲ್ ಹತ್ರನೇ. ನೋಡಿ ಫ್ರೆಂಡ್ಸ್, ಎಷ್ಟು ಪವರ್ಫುಲ್ ಇದೆ ಅಂತ ತಾಯಿ. ಮಂತ್ರ ಹಾಕಿದ ತಕ್ಷಣ ನನ್ನ ಮಗಳು ರೆಡಿ ಆಗ್ಬಿಟ್ಟೈತೆ. ಅಲ್ಲಪ್ಪ, ಹೂ ಅಂತ ಇದ್ರಿಯಾ? ಹಾಕಿದ ತಕ್ಷಣ ನಿಂಗೆ ಒಂಥರ ಖುಷಿನ. ಮಲಗಿದ್ದಿದ್ದು ಪಾಪ ಎಬ್ರಿಸ್ಬಿಟ್ರು ಒಳಗಡೆ. ನೀರ್ ಹಾಕಿದ ತಕ್ಷಣ ಎದ್ದೇ ಬಿಟ್ಲು ಅವಳು. ಹಾಕಿದ ತಕ್ಷಣ ಎದ್ಬಿಡ್ತು. ಮಂತ್ರ ಹಾಕಿದ ತಕ್ಷಣ ಎದ್ಬಿಟ್ಟ ನೀನು. ಸರಿ ಫ್ರೆಂಡ್ಸ್, ಆಯ್ತು, ಸಿಗ್ತೀವಿ ಆಮೇಲೆ. ಫುಲ್ಲು ಆಟ ಆಡ್ತಾವಳೆ. ಆಟೋದಲ್ಲಿ ಕಣ್ಬಿಟ್ಕೊಂಡು ಮಲಗಿದ್ಲು. ನೀರ್ ಹಾಕಿದ ತಕ್ಷಣ ಎದ್ದೇ ಬಿಟ್ಲು. ಹೋಗ್ತಾ ಇದೀವಿ ಮನೆ ಹತ್ರ. ಇವಾಗ ರಿಟರ್ನ್ ಹೋಗ್ತಾ ಇದೀವಿ. ಇಲ್ಲೇ ನಮ್ಮ ಮನೆಯಿಂದ ಜಸ್ಟ್ 10 ಮಿನಿಟ್ಸ್ ಆಗುತ್ತ, 10 ನಿಮಿಷ ಅಷ್ಟೇ. 10 ನಿಮಿಷ ಅಷ್ಟೇ. ನೀವು ಯಾರಿಗಾರು ನಿಮ್ಮ ಪಾಪುಗೂ ಏನಾದ್ರು ತೊಂದರೆ ಇದ್ರೆ ಬಂದ್ರಿ. ತೊಂದರೆ ಅಂತಲ್ಲ, ಅದು 2 ತಿಂಗಳು 4 ತಿಂಗಳು, ಅದೇನೋ ಜೋಡಿ ತಿಂಗಳು ಅಂತ ಹೇಳಿದ್ರು ನಮ್ಮ ಮತ್ತೆ ಇವ್ರ ಅಜ್ಜಿ. ಜೋಡಿ ತಿಂಗಳಲ್ಲಿ ಹಾಕಿಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಮಗು ಹುಷಾರಾಗಿರಕ್ಕೆ ಅಷ್ಟೇನೆ. ಇವಾಗ ಮಗು ಆರಾಮಾಗಿ ಆರೋಗ್ಯವಾಗಿರ್ಲಿ ಅಂತ ಅಷ್ಟೇನೆ. ಅದು ಅಂತ ನಾವು ಇದುವರೆಗೂ ಹುಟ್ಟಾಗಿನ ಹಾಕ್ಸಿಲ್ಲ, ಇವತ್ತೇ ಹಾಕ್ಸಿಲ್ಲ. ಹೌದು, ಇವತ್ತೆ. ನಮ್ಗೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ಇಲ್ಲೇ ಹಾಕ್ಸ್ತಾ ಇದ್ದಿದ್ದು. ಓನು ಆಚೆ ಬಂದಿರೋ ಕಾಟಾಡ್ತಿದ್ಯಾ ನೀನು? ಕಣ್ಬಿಟ್ಕೊಂಡು ಆಟ ಆಡ್ತಾ ನೀನು. ಕವರ್ಡ್ ಆಗಿದ್ದೆ ಏನಕ್ಕೆ ಕಟ್ಟಾಡೋದು? ಬಾಯಲ್ಲಿಕ ದಾಡದಲ್ಲು ಬೆಳಿಗ್ಗೆ ತಾನೇ ಬಿಟ್ಟಿದ್ದೀವಿ, ಅನ್ಸ್ಕೊಬಿಟ್ಟಿದ್ಯಾ? ಮೂಟಿ ಹಂಗೆ ಮಾಡಿಬಿಡು ನೀನು. ಏನಕ್ಕೆ ಹಂಗೆ ಮಾಡೋದ? ಅಪ್ಪ ಕಾಲ್ ಸುಮ್ಮನೆ ಅಲ್ಲ. ಆಯ್ತಾಯ್ತು. ಫುಲ್ ಚಳಿ ನಿಮಗೆ ತಾನೇ. ಮಳೆ ಬಂದೈತಿ ಇವತ್ತು, ಚಳಿ ಆಗುತ್ತೆ ನಿಮಗೆ. ಆಯ್ತಾ? ಹಿಂಗಿರ್ಬೇಕು. ಇಲ್ಲೇ ನಿಂಗೆ ಬಿಸಿ ತರಿಸ್ಬಿಟ್ಟು ಕಾಲು ಯಾಕೆ ಬೇಡದು? ಚಳಿ ಆಗುತ್ತಮ್ಮ. ಕೆಳಗಡೆ ಜಶ್ವಿ ಅಂತೆ. ಜಶ್ವಿ ಆಯ್ತು, ಸರಿ ಹೋಗೋಣ ಬಾಪ. ನಿಂಗೆ ಚಳಿ ಆಗ್ತೈತಿ ಜಾಸ್ತಿ, ಹೋಗೋಣ. ಜಸ್ಟ್ ಮನೆಗೆ ರೀಚ್ ಆದ್ವಿ ಅಷ್ಟೇ. ಈ ವ್ಲಾಗು ಯಾರ್ಯಾರಿಗೆ ಈ ವ್ಲಾಗ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.